ಎಲ್ಲ ಕಷ್ಟಗಳಲ್ಲಿ ಅವರು ಪಾಲ್ಗಳನ್ನ ತಗೊಂಡಂತವ್ರು. ಸಾಹಿತ್ಯಿಕವಾಗಿ ಮತ್ತು ಸಹೋದರನಾಗಿ ನಾನು ಅವರನ್ನ ನೋಡಿದ್ದೀನಿ. ಒಂದು ಅಂಶ ಏನು ಅಂತಂದ್ರೆ, ಭಜಂತ್ರಿ ಅವರ ಹತ್ರ ನಾನು ಕಂಡುಕೊಂಡಿದ್ದು ಅಕ್ಷರದ ಅಹಂಕಾರ ಇಲ್ಲ, ಮತ್ತೆ ಕುರ್ಚಿಯ ವ್ಯಾಮೋಹ ಇಲ್ಲ. ಯಾವನಿಗೆ ಅಕ್ಷರದ ಅಹಂಕಾರ ಇರ್ತಾ ಇದೆ, ಕುರ್ಚಿಯ ವ್ಯಾಮೋಹ ಇರ್ತಾ ಇದೆ, ಅವನಿಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ. ಯಾಕಂದ್ರೆ ಬಹಳ ಜನ ಹೇಳಿದ್ರಿ, ಭಜಂತ್ರಿ ಸರ್ ಸ್ವಲ್ಪ ದಪ್ಪ ಆದರು, ಬಹಳ ಇದು ಆದ್ರು. ಭಜಂತ್ರಿ ಸರ್ ಬರೇ ಮೈ ಬೆಳೆಸಿಲ್ಲ, ಮನಸ್ಸನ್ನ ಬೆಳೆಸಿದ್ದಾರೆ. ಈ ಮೈ ಮತ್ತು ಮನಸ್ಸು ಎರಡೂ ಏಕಾದಾಗ ಮಾತ್ರ ವಿದ್ಯಾರ್ಥಿಗಳೇ ನನ್ನ ಸಂಪತ್ತು, ವಿದ್ಯಾರ್ಥಿಗಳೇ ನನ್ನ ಇಹ ಮತ್ತು ಪರ ಅಂತ ತಿಳ್ಕೊಳ್ತಕ್ಕಂತ ಒಂದು ನಂಬಿಕೆ ಬರ್ತಾ ಇದೆ. ಯಾಕಂದ್ರೆ ಅವ್ರ ಹತ್ರ ಅಂತಃಕರಣ ಶುದ್ಧಿಯ ಪ್ರೀತಿ ಇದೆ, ಅಂತರಂಗ ಶುದ್ಧಿಯ ಪ್ರೀತಿ ಇದೆ. ಹೀಗಾಗಿ ಅವರು ನಮಗೆ ಹೊಸಬರಾಗಿ ಹೊಸತನರಾಗಿ ಕಾಣ್ತಾನೇ ಹೋಗ್ತಾ ಇದ್ದಾರೆ. ಕೊನೆಗೆ ಒಂದು ಮಾತನ್ನ ನಾನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಏನು ಅಂತಂದ್ರೆ, ಬರೀ ಚೆಲುವಿದ್ದರೆ, ಬರೀ ಚೆಲುವಿನಿಂದ ಬರುವುದೇನು ಹೇಳು ಸಖಿ, ಆ ಚೆಲುವಿಗೆ ಅಷ್ಟು ಇಷ್ಟು ಇರಲಿ ಪ್ರೀತಿ ಎಂಬ ಚಕಮುಕಿ ಅಂತ. ಪ್ರೀತಿ ಎಂಬ ಚಕಮುಕಿ ಅಂದ್ರೆ ಇದಕ್ಕೆ ನಾವು ಕಲ್ಲಿನ ಮುಖಾಂತರ ಬೆಳಕನ್ನು ಕಂಡುಕೊಳ್ತಾ ಇದ್ವಿ. ಅಂತ ಬೆಳಕನ್ನ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂತ ಶಕ್ತಿಯನ್ನ ಪಡೆದಂತ ಭಜಂತ್ರಿ ಸರ್ ನಮ್ಮ ಮಧ್ಯದಲ್ಲಿ ಏನು ಅವರು ನಿವೃತ್ತಿ ಆದ್ರು ಅಂತ ಅನ್ಸಂಗೆ ಇಲ್ಲ. ಒಂದು ಕಾಮ ಇದು ಅಂದೃಷ್ಟಿಯೊಳಗೆ. ಈಗ ಹುಟ್ಟಿದಾಗ ಒಂದು ಕಾಮ, 7th ಒಂದು ಕಾಮ, 10th ಒಂದು ಕಾಮ, PUC ಒಂದು ಕಾಮ, BA ಒಂದು ಕಾಮ, MA ಒಂದು ಕಾಮ, ಮದುವೆ ಒಂದು ಕಾಮ, ಮಕ್ಕಳ ಒಂದು ಕಾಮ, ಆಮೇಲೆ ವೃದ್ಧಾಪ್ಯ ಒಂದು ಕಾಮ. ಪೂರ್ಣ ವಿರಾಮ ಅವಾಗ ಆಗ್ತಾ ಇದೆ ಅಂತಂದ್ರೆ ಅವಾಗಷ್ಟೇ ಅವರು ನಿರಂತರ ಕ್ರಿಯಾಶೀಲರಾಗಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ, ಇವತ್ತು ಅವ್ರ ಸಂಬಂಧಿಕರು ನನ್ನ ಜೊತೆ ನನ್ನ ಕರ್ಕೊಂಡು ಬಂದ್ರು. ಅವ್ರ ಸಂಬಂಧಿಕರು ಅವ್ರು ಹೇಳಿದ್ರು, ನಿಮ್ಮನ್ನು ನೋಡಿದ ಕೂಡಲೇ ನಮಗೆ ನಮ್ಮ ಮಾವನ್ ನೆನಪು ಬರ್ತದೆ ಅಂತ ತಿಳ್ಕೊಂಡ್ರು. ನಾವಿಬ್ರು ಬಹುಶಃ ಬಣ್ಣದಲ್ಲಿ ಹಾಗೆ ಇದ್ದೀವಿ, ಬಣ್ಣದಲ್ಲಿ ಹಾಗೆ ಇದ್ದೀವಿ. ಅವರು ಕ್ಷೇತ್ರ, ನನ್ನ ಕ್ಷೇತ್ರ ಒಂದೇ ಇದ್ದರೂ ಕೂಡ ಅವರು ಕಾಲೇಜಿನ ಪ್ರಾಧ್ಯಾಪಕರಾದರು. ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದಿಷ್ಟು ಹೆಸರು ಮಾಡಿದೆ. ಹೀಗಾಗಿ ನಮ್ಮ ಬಣ್ಣ ಒಮ್ಮೊಮ್ಮೆ ನಮ್ಮನ್ನ ತೀರ ಹತ್ತಿರಕ್ಕೆ ತಂದಿದೆ ಅಂತಕ್ಕಂಥ. ಯಾಕಂದ್ರೆ ಅವರು ಶ್ರೀಮತಿಯವರು ಮೊನ್ನೆ ಹೇಳ್ತಾ ಇದ್ದಾರೆ, ನನಗೆ ಬರ್ತಾ ಅವರು ಭಜಂತ್ರಿ ಸರ್